ಇತ್ತೀಚೆಗೆ ಸ್ಯಾಂಡಲ್ವುಡ್ ಕಲಾವಿದರು ಮದುವೆಯಾಗುವ ಮುಖಾಂತರ ಎಲ್ರಿಗೂ ಕೂಡ ಒಂದು ಶಾಕಿಂಗ್ ಸುದ್ದಿಯನ್ನ ಕೊಡ್ತಾ ಇದ್ದಾರೆ. ನಟ ನಟಿಯರು ಒಂದಾದ ಮೇಲೆ ಒಂದು ಮದುವೆ ದಾಂಪತ್ಯ ಜೀವನಕ್ಕೆ ಒಬ್ಬರಲ್ಲೊಬ್ಬರು ಕಾಲಿಡ್ತಾನೆ ಇದ್ದಾರೆ. ಈ ಮೂಲಕ ಸಾಕಷ್ಟು ವೀಕ್ಷಕರಿಗೆ, ಅಭಿಮಾನಿಗಳಿಗೆ ಅಚ್ಚರಿಯನ್ನ ಮೂಡಿಸ್ತಾ ಇದ್ದಾರೆ. ಯಾಕಾಗಿ ಸೀಕ್ರೆಟ್ ಆಗಿ ಮದುವೆ ಆದ್ರೂ ಏನು ಎತ್ತ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿದಿನ ಹರಿದಾಡ್ತಾನೆ ಇದೆ. ಯಾಕಂದ್ರೆ ದೀಪಿಕಾ ದಾಸ್ ಮದುವೆಯಾದಂತಹ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಶಾಕ್ ಆಗಿತ್ತು. ಯಾಕಾಗಿ ದೀಪಿಕಾ ದಾಸ್ ಅವರು ಯಾರಿಗೂ ಕೂಡ ಹೇಳ್ಕೊಂಡಿಲ್ಲ. ದೀಪಿಕಾ ದಾಸ್ ಹಾಗೆ ಶೈನ್ ಶೆಟ್ಟಿ ಮದುವೆ ಆಗ್ತಾರೆ ಅಂತ ಸಾಕಷ್ಟು ಜನ ಅಂದ್ಕೊಂಡಿದ್ರು. ಆದರೆ ಸಾಕಷ್ಟು ಅಭಿಮಾನಿಗಳಿಗೆ ಇದು ನಿರಾಸೆ ಕೂಡ ಆಯಿತು. ಯಾಕಂತಂದ್ರೆ ದೀಪಿಕಾ ದಾಸ್ ತನ್ನ ಬಹುಕಾಲದ ಗೆಳೆಯನ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ರು. ಸೊ ದುಬೈ ಉದ್ಯಮಿ ಅನ್ನುವಂಥದ್ದು ಸಾಕಷ್ಟು ವೈರಲ್ ಆಯಿತು. ಕೋಟಿ ಕುಳ ಅನ್ನುವಂಥದ್ದು ಕೂಡ ಸಾಕಷ್ಟು ವೈರಲ್ ಆಯಿತು. ಜೊತೆಗೆ ದೀಪಿಕಾ ದಾಸ್ ಹಾಗೆ ಯಶ್ ಮೇಲೆ ಏನಾಯ್ತು, ಯಾಕಾಗಿ ಅವರಿಬ್ಬರ ಬಾಂಧವ್ಯ ಮುರಿದು ಬಿತ್ತು, ಏನಾಯ್ತು ಜಗಳ, ಅಣ್ಣ ತಂಗಿ ದೂರ ಆಗಿದ್ದು ಯಾಕೆ, ಯಾವ ಕಾರಣಕ್ಕೆ ಅನ್ನುವಂಥದ್ದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡೋದಕ್ಕೆ ಪ್ರಾರಂಭ ಆಯಿತು. ಅದಾದ ಮೇಲೆ ದೀಪಿಕಾ ದಾಸ್ ಅವರು ಹೇಳಿಕೆಯನ್ನು ಕೊಡ್ತಾರೆ. ಯಾವ ರೀತಿಯಾಗಿ ಅವರ ಪ್ರೀತಿ ಶುರುವಾಯಿತು, ಏನು ಎತ್ತ, ಮದುವೆ ಯಾವಾಗ ಆಯಿತು, ಮಾರ್ಚ್ 1ಕ್ಕೆ ಅವರಿಬ್ಬರು ಕೂಡ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ. ಸೊ ತಮ್ಮ ಒಂದು ಡೆಸ್ಟಿನೇಷನ್ ವೆಡ್ಡಿಂಗ್ ಅನ್ನ ಫುಲ್ಫಿಲ್ ಮಾಡ್ಕೋತಾರೆ. ಸೊ ಈಗ ಚರ್ಚೆ ಆಗ್ತಾ ಇರುವಂತಹ ವಿಚಾರ ದೀಪಿಕಾ ದಾಸ್ ವಿಚಾರವಾಗಿ, ಆದರೆ ಮದುವೆ ವಿಚಾರವಾಗಿ ಅಲ್ಲ, ಬದಲಾಗಿ ಶೈನ್ ಶೆಟ್ಟಿ ಮದುವೆ ವಿಚಾರವಾಗಿ. ಅದಕ್ಕೆ ಒಂದು ಪುಷ್ಟಿ ನೀಡುವಂತೆ ಶೈನ್ ಶೆಟ್ಟಿ ಕೂಡ ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಪೋಸ್ಟನ್ನು ಕೂಡ ಹಾಕ್ತಾರೆ. ಅದರ ಕುರಿತಾಗಿ ಸಾಕಷ್ಟು ಸುದ್ದಿ ವೈರಲ್ ಆಗುತ್ತೆ. ಯಾಕಂತಂದ್ರೆ ದೀಪಿಕಾ ದಾಸ್ ಮದುವೆ ಆಗಿದ್ದಾರೆ. ನೆಕ್ಸ್ಟ್ ಮದುವೆ ಶೈನ್ ಶೆಟ್ಟಿಯದ್ದ. ಸೊ ಶೈನ್ ಶೆಟ್ಟಿ ಮದುವೆ ಆಗ್ತಾ ಇದ್ದಾರೆ. ಯಾರ ಹುಡುಗಿ, ಅದರ ಬಗ್ಗೆ ಡೀಟೇಲ್ಸನ್ನು ಕೊಡ್ತೀವಿ. ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಕೊನೆಯ ತನಕ ತಪ್ಪದೆ ನೋಡಿ ವೀಕ್ಷಕರೇ. ಕಳೆದ ಮಾರ್ಚ್ 1ಕ್ಕೆ ಬಿಗ್ ಬಾಸ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ 7ರ ಸ್ಪರ್ಧಿಯಾಗಿದ್ದಂತಹ ದೀಪಿಕಾ ದಾಸ್ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ. ಅಂದರೆ ತನ್ನ ಬಹುಕಾಲದ ಗೆಳೆಯ ದೀಪಕ್ ಜೊತೆ ತನ್ನ ಡೆಸ್ಟಿನೇಷನ್ ವೆಡ್ಡಿಂಗ್ಗೆ ಈ ವೆಡ್ಡಿಂಗನ್ನು ಮಾಡ್ಕೋತಾರೆ ಮತ್ತು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಮದುವೆ ಫೋಟೋಗಳನ್ನು ಶೇರ್ ಮಾಡುವ ಮೂಲಕ ಎಲ್ರಿಗೂ ಕೂಡ ಶಾಕನ್ನು ಕೊಡ್ತಾರೆ ಸ್ನೇಹಿತರೆ. ಬಳಿಕ ಗೋವಾದಲ್ಲಿ ಡೆಸ್ಟಿನೇಷನ್ ವೆಡ್ಡಿಂಗ್ ಮಾಡ್ಕೊಂಡಂತಹ ನಟಿ ದೀಪಿಕಾ ದಾಸ್ ಬೆಂಗಳೂರಿನಲ್ಲಿ ಆರತಕ್ಷತೆ ಹಾಗೆ ಬೀಗ್ರೂಟ ಏರ್ಪಡಿಸ್ಕೋತಾರೆ. ಸೊ ನಟಿ ದೀಪಿಕಾ ದಾಸ್ ಮದುವೆ ಬೆನ್ನಲ್ಲೇ ನಟ ಹಾಗೆ ಬಿಗ್ ಬಾಸ್ ಸೀಸನ್ 7ರ ವಿನ್ನರ್ ಶೈನ್ ಶೆಟ್ಟಿ ಮೌನ ಮುರಿದಿದ್ದಾರೆ. ಸೊ ಇವರಿಬ್ರು ಕೂಡ ಬಿಗ್ ಬಾಸ್ನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಈ ಕ್ಯೂಟ್ ಜೋಡಿ, ಕ್ಯೂಟ್ ಕಪಲ್ ಇವರಿಬ್ರು ಮದುವೆ ಆಗಿದ್ರೆ ಚೆನ್ನಾಗಿರುತ್ತೆ ಅಂತ ಸಾಕಷ್ಟು ಜನ ಅಂದ್ಕೊಂಡಿದ್ರು. ಹಾಗೆ ಶೈನ್ ಶೆಟ್ಟಿ ಕೂಡ ದೀಪಿಕಾ ದಾಸ್ ಜೊತೆ ಪ್ರೀತಿಯಿಂದನೇ ವರ್ತನೆ ಮಾಡ್ತಾ ಇದ್ರು. ಕಾಲ್ ಹಿಡಿಯೋದು, ನನ್ನ ಹುಡುಗಿ, ಇದೆಲ್ಲ ಕೂಡ ನಡೀತಾ ಇತ್ತು. ಸೊ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಈ ಬಗ್ಗೆ ಒಂದು ಫೋಟೋವನ್ನು ಶೇರ್ ಮಾಡ್ಕೊಂಡಿದ್ದಾರೆ. ಮದುವೆ ವಿಚಾರವಾಗಿ ಒಂದು ಹಿಂಟನ್ನು ಕೊಟ್ಟಿದ್ದಾರೆ. ಪಕ್ಕ ಇಬ್ರು ಕೂಡ ಈ ತಿಂಗಳಲ್ಲಿ ಅಥವಾ ಇನ್ನೇನು 4 ಅಥವಾ 5 ತಿಂಗಳಲ್ಲಿ ಮದುವೆ ಆಗ್ತಾರೆ ಅನ್ನೋದು ಬಹುತೇಕ ಖಚಿತ ಆಗಿದೆ. ಅಂದರೆ ಶೈನ್ ಶೆಟ್ಟಿ ಅವರದ್ದು ಆಯ್ತಂತೆ, ನಿಮ್ಮದು ಯಾವಾಗ, ಮರ್ಯಾದೆ ಪ್ರಶ್ನೆ ಅಂತ ಒಂದು ಪೋಸ್ಟ್ ಒಂದನ್ನು ಬರ್ಕೊಂಡಿದ್ದಾರೆ. ಇದು ದೀಪಿಕಾ ದಾಸ್ ಮದುವೆ ವಿಚಾರವಾಗಿ. ಸೊ ಇದು ದೀಪಿಕಾ ಅವರ ಮದುವೆ ವಿಚಾರವಾಗಿ ಎಲ್ರಿಗೂ ಕೂಡ ಒಂದು ರೀತಿಯಾಗಿ ಖುಷಿಯನ್ನು ಕೊಟ್ಟರೆ ಶೈನ್ ಶೆಟ್ಟಿ. ಹಾಗೆಯೇ ದೀಪಿಕಾ ದಾಸ್ ಮದುವೆ ಆಗ್ತಾರೆ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಆದರೆ ಶೈನ್ ಶೆಟ್ಟಿ ಈಗ ಬೇರೆ ಯಾರನ್ನೋ ಮದುವೆ ಆಗ್ತಾ ಇದ್ದಾರೆ. ದೀಪಿಕಾ ದಾಸ್ಗೆ ಆಲ್ರೆಡಿ ಮದುವೆ ಆಗಿದೆಯಂತೆ. ಸೊ ಇದನ್ನು ಶೇರ್ ಮಾಡಿಕೊಂಡಂತಹ ಪೋಸ್ಟ್ ನೋಡಿದಂತಹ ಅಭಿಮಾನಿಗಳು ಇವಾಗ ಮದುವೆಯಾಗೋ ಸಮಯ ಬಂತು, ಆದರೂ ನಿಮ್ಮ ಟೈಮ್ ಬಂದಾಗ ನೀವು ಮ್ಯಾರೇಜ್ ಆಗಿ ಅಣ್ಣ ಅಂತ ಕಮೆಂಟ್ಸ್ ಮಾಡ್ತಾ ಇದ್ದಾರೆ. ಸೊ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು ಅಷ್ಟೇ, ಇವಾಗೆಲ್ಲ ಯಾಕೆ ಮದುವೆ ಅಂತ ಒಂದಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ಸೊ ಬೇಗ ಮದುವೆಯಾಗಿ ಶೆಟ್ರೆ ಮರ್ಯಾದೆ ಪ್ರಶ್ನೆ ಅಂತ ಒಂದಷ್ಟು ಜನ ಕಮೆಂಟ್ಸ್ ಕೂಡ ಬರ್ತಾ ಇದೆ. ಇದು ನಟಿ ದೀಪಿಕಾ ದಾಸ್ಗೆ ಸಂಬಂಧಪಟ್ಟಂತಹ ಅಥವಾ ಶೈನ್ ಶೆಟ್ಟಿ ಹೊಸ ಸಿನಿಮಾನ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಯಾಕಂತಂದರೆ ಮದುವೆ ವಿಚಾರನ ಅಥವಾ ಸಿನಿಮಾ ಏನಾದರೂ ಒಂದು ಟೈಟಲ್ಲ, ಏನು ಎತ್ತ ಅನ್ನುವಂಥದ್ದು. ಹಾಗಾಗಿ ಸಾಕಷ್ಟು ಅಭಿಮಾನಿಗಳು ಇವರು ಇನ್ಮುಂದೆ ಮದುವೆ ಆಗ್ಬೋದು. ಯಾಕಂದರೆ ಎಲ್ರಿಗೂ ಕೂಡ ಆಸೆ ಇದ್ದಿದ್ದು ದೀಪಿಕಾ ದಾಸ್ ಹಾಗೆ ಶೈನ್ ಶೆಟ್ಟಿ ಮದುವೆ ಆಗ್ತಾರೆ ಅಂತ. ಬಟ್ ಆಗುವಂತಹ ಒಂದು ಆಸೆ ನಿರಾಸೆ ಆಗಿದೆ. ಇನ್ನು ದೀಪಿಕಾ ದಾಸ್ಗೆ ಕಿಶನ್ ಅವರು ಕೂಡ ಮದುವೆ ಆಗ್ತಾರೆ ಅಂತ ಅಂದ್ಕೊಂಡಿದ್ರು. ಬಟ್ ಅದು ಕೂಡ ಫ್ಲಾಪ್ ಆಗಿದೆ. ಜೊತೆಗೆ ಈಗ ನಮ್ರತಾ ಗೌಡ ಹಾಗೂ ಕಿಶನ್ ಮದುವೆ ಆಗಬಹುದು ಅಂತ ಅಂದ್ಕೊಂಡಿದ್ದಾರೆ. ಸೊ ಏನು ಎತ್ತ ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಅಥವಾ ಸೆಲೆಬ್ರಿಟಿಗಳಾಗಿರ್ಬೋದು
ಜೀವನದಲ್ಲಿ ಏನಾಗತ್ತೆ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಸೊ ಈ ರೀತಿಯಾಗಿ ದೀಪಿಕಾ ದಾಸ್ ಶಾಕಿಂಗ್ ಕೊಟ್ಟಂಗೆ ಮುಂದಿನ ದಿನಗಳಲ್ಲಿ ಶೈನ್ ಶೆಟ್ಟಿ ಯಾರನ್ನ ಮದುವೆ ಆಗ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರುವಂತಹ ಪ್ರಕಾರ ಶೈನ್ ಶೆಟ್ಟಿ ಕೂಡ ಮದುವೆಗೆ ರೆಡಿ ಆಗಿದ್ದಾರೆ ಅನ್ನುವಂಥದ್ದು. ನಿಮ್ಗೇನು ಅನ್ಸುತ್ತೆ ಅದನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.